ಬೆಳಗಿನ ಬೆಳಕು. ಅರಣ್ಯಕಾಂಡ 1:1-5. ಸಿನಾಯಿಯಿಂದ ಚೀಯೋನಿಗೆ ಕರೆಯಲ್ಪಟ್ಟ, ಎಣಿಸಲ್ಪಟ್ಟ ಮತ್ತು ಕಟ್ಟಲ್ಪಟ್ಟ ನೂತನ ಸೃಷ್ಟಿ. ಇಸ್ರಾಯೇಲರು ಸಿನಾಯಿ ಪರ್ವತಕ್ಕೆ ಬಂದು ತಲುಪಿದಂತೆ ನಾವೂ ಸಹ ನಮ್ಮ ನಿತ್ಯದ ಮನೆಯ ಕಡೆಯ ಪಯಣದಲ್ಲಿ ನಮ್ಮದೇ ಆದ ಸಿನಾಯಿ ಕ್ಷಣಕ್ಕೆ ಬಂದು ತಲುಪಿದ್ದೇವೆ. ಇದು ನಮಗೆ ಭೂಪಟದಲ್ಲಿರುವ ಸ್ಥಳವಲ್ಲ, ಬದಲಾಗಿ ಒಂದು ಆತ್ಮಿಕ ಸತ್ಯವಾಗಿದೆ. ಸಿನಾಯಿಯು ದೇವರು ತನ್ನ ಜನರನ್ನು ಸಂಧಿಸುವ, ಒಡಂಬಡಿಕೆ ಮಾಡುವ, ಪವಿತ್ರತೆಯನ್ನು ಪ್ರಕಟಿಸುವ ಮತ್ತು ಅವರನ್ನು ಒಂದು ಕ್ರಮದಲ್ಲಿ ರೂಪಿಸಲು ಆರಂಭಿಸುವ ಸ್ಥಳವಾಗಿದೆ. ಸಿನಾಯಿ ಎಂಬ ಹೆಸರೇ ಒಂದು ಸಂದೇಶವನ್ನು ಹೊಂದಿದೆ. ಇದು ಮುಳ್ಳಿನ ಸ್ಥಳ ಎಂಬ ಅರ್ಥಕ್ಕೆ ಸಂಬಂಧಿಸಿದೆ. ವಿಮೋಚನಾ ಕಾಂಡ 3ರಲ್ಲಿ ಉರಿಯುವ ಪೊದೆ ಕಾಣಿಸಿಕೊಂಡ ಅದೇ ಶಬ್ದದ ಮೂಲದಿಂದ ಈ ಹೆಸರು ಬಂದಿದೆ. ಮೋಶೆಯು ಪೊದೆಯಲ್ಲಿ ಬೆಂಕಿಯನ್ನು ಕಂಡನು, ಆದರೆ ಆ ಪೊದೆ ಸುಟ್ಟು ಹೋಗಲಿಲ್ಲ. ವಿಮೋಚನಾ ಕಾಂಡ 3:2. ಆ ದೃಶ್ಯವು ದೇವರ ಮಾರ್ಗಗಳ ಬಗ್ಗೆ ಮೊದಲೇ ಒಂದು ಪಾಠವನ್ನು ಕಲಿಸುತ್ತದೆ. ದೇವರ ಸನ್ನಿಧಿಯು ಪವಿತ್ರವಾದ ಬೆಂಕಿಯಾಗಿದೆ, ಆದರೂ ಆತನು ದೌರ್ಬಲ್ಯ ಮತ್ತು ಸಾಮಾನ್ಯವಾದವುಗಳ ಮಧ್ಯೆ ಅದನ್ನು ನಾಶ ಮಾಡದೆಯೇ ವಾಸಿಸಬಲ್ಲನು. ದೇವರು ತನ್ನ ಜನರನ್ನು ಆರಾಮದಾಯಕವಲ್ಲದ, ಕಠಿಣವಾದ ಮತ್ತು ಸುಲಭವಲ್ಲದ ಸ್ಥಳಗಳಲ್ಲಿ ಸಂಧಿಸುತ್ತಾನೆ, ಆದರೆ ಆತನ ಮಹಿಮೆ ಅಲ್ಲಿ ಪ್ರಕಾಶಿಸುತ್ತದೆ ಎಂದು ಈ ಮುಳ್ಳಿನ ಪೊದೆ ನಮಗೆ ನೆನಪಿಸುತ್ತದೆ. ಸೀನಾಯಿಯು ಒಡಂಬಡಿಕೆಗೆ ನಿಕಟವಾಗಿ ಸಂಬಂಧಿಸಿದೆ. ಅಲ್ಲಿ ದೇವರು ಇಸ್ರಾಯೇಲನ್ನು ಒಂದು ಒಡಂಬಡಿಕೆಯ ರಾಷ್ಟ್ರವನ್ನಾಗಿ ಮಾಡಿದನು. ಆತನು ಅವರನ್ನು ತನ್ನ ನಿಜ ಸಂಪತ್ತು ಎಂದು ಘೋಷಿಸಿ ಯಾಜಕ ರಾಜ್ಯವು, ಪರಿಶುದ್ಧ ಜನವು ಆಗಿರಬೇಕೆಂದು ಕರೆದನು. ವಿಮೋಚನಾ ಕಾಂಡ 19:5-6. ಇದು ಇಸ್ರಾಯೇಲಿನ ರಾಷ್ಟ್ರೀಯ ಜನ್ಮದ ಕ್ಷಣವಾಗಿತ್ತು. ಅವರು ಕೇವಲ ಐಗುಪ್ತದಿಂದ ರಕ್ಷಿಸಲ್ಪಡಲಿಲ್ಲ, ಅವರು ದೇವರಿಗಾಗಿ ರೂಪಿಸಲ್ಪಟ್ಟರು. ಸಿನಾಯಿಯಲ್ಲಿಯೇ ದೇವರು ತನ್ನ ಪವಿತ್ರತೆಯನ್ನು ಮತ್ತು ಧರ್ಮಶಾಸ್ತ್ರವನ್ನು ಪ್ರಕಟಿಸಿದನು. 10 ಆಜ್ಞೆಗಳನ್ನು ನೀಡಲಾಯಿತು ಮತ್ತು ಪವಿತ್ರ ದೇವರು ಪಾಳೆಯದ ಮಧ್ಯೆ ವಾಸಿಸುವಾಗ ಜೀವನ ಹೇಗಿರಬೇಕು ಎಂಬುದನ್ನು ತೋರಿಸಿಕೊಡಲಾಯಿತು. ಇದು ಒಂದು ಪ್ರಬಲ ಸತ್ಯವನ್ನು ಕಲಿಸುತ್ತದೆ. ದೇವರು ಹತ್ತಿರವಿದ್ದಾನೆ, ಆದರೆ ಆತನು ಅಸಡ್ಡೆಯಾಗಿರುವವನಲ್ಲ. ಆತನ ಸಾಮೀಪ್ಯವು ನಮಗೆ ಅಜಾಗರೂಕರಾಗಿರಲು ನೀಡಿದ ಅನುಮತಿಯಲ್ಲ, ಬದಲಾಗಿ ಭಕ್ತಿಪೂರ್ವಕ ಗೌರವಕ್ಕೆ ನೀಡಿದ ಕರೆಯಾಗಿದೆ. ಸಿನಾಯಿಯು ದೇವರ ಬಳಿಗೆ ಹೋಗಲು ಒಬ್ಬ ಮಧ್ಯಸ್ಥನ ಅಗತ್ಯವನ್ನು ಸ್ಥಾಪಿಸಿತು. ಪರ್ವತವು ನಡುಗಿತು, ಬೆಂಕಿ, ದಟ್ಟವಾದ ಮೋಡ ಮತ್ತು ತುತ್ತೂರಿಯ ಶಬ್ದ ಕೇಳಿಸಿತು. ಜನರಿಗೆ ಹತ್ತಿರ ಹೋಗಲು ಭಯವಾಯಿತು. ವಿಮೋಚನಾ ಕಾಂಡ 19:16-20. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತನಾಡು, ದೇವರು ನಮ್ಮ ಸಂಗಡ ಮಾತನಾಡಬೇಡ, ಮಾತನಾಡಿದರೆ ನಾವು ಸತ್ತೇವು ಎಂದರು. ವಿಮೋಚನಾ ಕಾಂಡ 20:19. ಆ ಕ್ಷಣವು ಇಸ್ರಾಯೇಲರ ಮನಸ್ಸಿನಲ್ಲಿ ಒಂದು ಸತ್ಯವನ್ನು ನೆಟ್ಟಿತು. ಪಾಪಿಗಳಾದ ಮನುಷ್ಯರಿಗೆ ದೇವರ ಮತ್ತು ಮನುಷ್ಯರ ನಡುವೆ ನಿಲ್ಲಲು ಒಬ್ಬ ಮಧ್ಯಸ್ಥನ ಅಗತ್ಯವಿದೆ. ಮೋಶೆ ಅಲ್ಲಿ ಮಧ್ಯಸ್ಥನಾಗಿ ಕಾರ್ಯನಿರ್ವಹಿಸಿದನು. ಇದು ಹೊಸ ಒಡಂಬಡಿಕೆಯಲ್ಲಿ ತೆಗೆದು ಹಾಕಲ್ಪಟ್ಟಿಲ್ಲ, ಬದಲಾಗಿ ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ. ಶಾಸ್ತ್ರವು ಹೇಳುತ್ತದೆ, ದೇವನೊಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು
ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. 1 ತಿಮೋತಿಯ 2:5. ನಾವು ನಮ್ಮ ಒಳ್ಳೆಯತನದಿಂದ ದೇವರ ಬಳಿಗೆ ಬರುವುದಿಲ್ಲ. ದೇವರು ನೇಮಿಸಿದ ಮಧ್ಯಸ್ಥನ ಮೂಲಕವೇ ಬರುತ್ತೇವೆ. ಸಿನಾಯಿಯು ಆರಾಧನೆ ಮತ್ತು ದೇವರ ನಿವಾಸದ ಮಾದರಿಯನ್ನು ಸಹ ನೀಡಿತು. ಸಿನಾಯಿಯು ನಂತರವೇ ದೇವರು ದೇವ ದರ್ಶನದ ಗುಡಾರದ ಮತ್ತು ಯಾಜಕತ್ವದ ನೀಲನಕ್ಷೆಯನ್ನು ನೀಡಿದನು. ವಿಮೋಚನಾ ಕಾಂಡ 25:31. ಆದ್ದರಿಂದ ಸಿನಾಯಿ ಅಂದರೆ ಕೇವಲ ನಿಯಮಗಳು ಮಾತ್ರವಲ್ಲ, ಅದು ದೇವರು ನಮ್ಮ ಮಧ್ಯೆ ವಾಸಿಸಲು ಬಯಸುತ್ತಾನೆ ಎಂದು ಸಾರುತ್ತದೆ. ಅದಕ್ಕಾಗಿಯೇ ಅರಣ್ಯಕಾಂಡವು ಈ ಮಾತುಗಳೊಂದಿಗೆ ಆರಂಭವಾಗುತ್ತದೆ. ಯೆಹೋವನು ಮೋಶೆಯೊಂದಿಗೆ ಮಾತನಾಡಿದನು. ಗುಡಾರವು ಸಿದ್ಧವಾಗಿದೆ, ದೇವರ ಸನ್ನಿಧಿ ಮಧ್ಯದಲ್ಲಿದೆ. ಈಗ ದೇವರು ತನ್ನ ಜನರನ್ನು ಸಂಘಟಿಸಲು ಪ್ರಾರಂಭಿಸುತ್ತಾನೆ. ಎಲ್ಲಿಯೇ ನೂತನ ಸೃಷ್ಟಿಯು ಇಸ್ರಾಯೇಲಿನ ಪ್ರತಿಬಿಂಬದಲ್ಲಿ ತನ್ನನ್ನು ತಾನು ನೋಡಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಂದು ಇಸ್ರಾಯೇಲರು ಭಯಹುಟ್ಟಿಸುವ ಪರ್ವತಕ್ಕೆ ಬಂದಿದ್ದರು, ಆದರೆ ನಾವು ಅದಕ್ಕಿಂತ ಶ್ರೇಷ್ಠವಾದದಕ್ಕೆ ಬಂದಿದ್ದೇವೆ ಎಂದು ಇಬ್ರಿಯ ಪತ್ರವು ಹೇಳುತ್ತದೆ. ನೀವು ಚಿಯೋನ್ ಪರ್ವತಕ್ಕೂ ಜೀವವುಳ್ಳ ದೇವರ ಪಟ್ಟಣಕ್ಕೂ, ಅಂದರೆ ಪರಲೋಕದ ಯೆರೂಸಲೇಮಿಗೂ ಹೊಸ ಒಡಂಬಡಿಕೆಯ ಮಧ್ಯಸ್ಥನಾದ ಯೇಸುವಿನ ಬಳಿಗೂ ಬಂದಿದ್ದೀರಿ. ಇಬ್ರಿಯ 12:22-24. ಸಿನಾಯಿಯು ಪವಿತ್ರತೆ ಮತ್ತು ಅಂತರವನ್ನು ತೋರಿಸಿದರೆ, ಚಿಯೋನ್ ಕ್ರಿಸ್ತನ ಮೂಲಕ ಪ್ರವೇಶ ಮತ್ತು ಸಂತೋಷವನ್ನು ತೋರಿಸುತ್ತದೆ. ಆದರೂ ಪರಲೋಕದಿಂದ ಮಾತನಾಡುವವನನ್ನು ತಿರಸ್ಕರಿಸಬೇಡಿ ಎಂದು ಅದೇ ಅಧ್ಯಾಯವು ಎಚ್ಚರಿಸುತ್ತದೆ. ಇಬ್ರಿಯ 12:25. ಇದರ ಅರ್ಥ ನೂತನ ಸೃಷ್ಟಿಗೆ ಧೈರ್ಯವಿದೆ, ಆದರೆ ಅಜಾಗರೂಕತೆಯಲ್ಲ. ನಮಗೆ ಭರವಸೆ ಇದೆ, ಆದರೆ ಅಸಡ್ಡೆಯ ಜೀವನವಲ್ಲ. ನಮಗೆ ಸಂತೋಷದ ಕೂಟವಿದೆ, ಆದರೆ ಪವಿತ್ರ ಭಯವೂ ಇದೆ. ಈಗ ನಾವು ಒಂದು ಮಾದರಿಯನ್ನು ಗಮನಿಸಬೇಕು. ಸಿನಾಯಿಯಲ್ಲಿ ಮತ್ತು ಅರಣ್ಯಕಾಂಡದ ಆರಂಭದಲ್ಲಿ ಮೊದಲ ಕ್ರಿಯೆ ಎಂದರೆ ಸೈನ್ಯ ನಡೆಸುವುದಲ್ಲ, ಯುದ್ಧ ಮಾಡುವುದಲ್ಲ ಅಥವಾ ಕಟ್ಟುವುದೂ ಅಲ್ಲ. ಮೊದಲ ಕ್ರಿಯೆ ದೇವರು ಮಾತನಾಡುವುದು. ಯೆಹೋವನು ಮಾತನಾಡಿದನು. ಅರಣ್ಯಕಾಂಡ 1:1. ಅದೇ ರೀತಿಯಲ್ಲಿ ದೇವರ ವಾಕ್ಯವು ಅಧಿಕಾರದಿಂದ ಹೃದಯಕ್ಕೆ ಬಂದಾಗ ನೂತನ ಸೃಷ್ಟಿ ಪ್ರಾರಂಭವಾಗುತ್ತದೆ. ನಂಬಿಕೆಯು ಕೇಳುವುದರಿಂದ ಬರುತ್ತದೆ, ಕೇಳುವುದು ದೇವರ ವಾಕ್ಯದ ಮೂಲಕ. ರೋಮಾಪುರದವರೆಗೆ 10:17. ನಾವು ನಮ್ಮನ್ನು ನಾವೇ ಸುಧಾರಿಸಿಕೊಳ್ಳುವುದರಿಂದ ಹೊಸಬರಾಗುವುದಿಲ್ಲ, ನಾವು ದೇವರ ಸಜೀವ ವಾಕ್ಯದಿಂದ ಹೊಸಬರಾಗುತ್ತೇವೆ. ನಂತರ ಗ್ರಂಥವು ದೇವರು ಅರಣ್ಯದಲ್ಲಿ ಮಾತನಾಡಿದನು ಎಂದು ಹೇಳುತ್ತದೆ. ಅರಣ್ಯವೆಂದರೆ ನೈಸರ್ಗಿಕ ಪೂರೈಕೆ ಇಲ್ಲದ ಕಡೆ. ಇದು ಹಳೆಯ ಲೋಕವು ಹೊಸ ಜೀವನವನ್ನು ಪೋಷಿಸಲು ಸಾಧ್ಯವಾಗದ ಸ್ಥಳ. ಇದು ನಮ್ಮ ಆಧ್ಯಾತ್ಮಿಕ ನಡಿಗೆಗೆ ಹೊಂದಿಕೆಯಾಗುತ್ತದೆ. ದೇವರು ಇಲ್ಲಿ ನಮ್ಮನ್ನು ತನ್ನ ಮೇಲೆ ಅವಲಂಬಿತರಾಗಲು ತರಬೇತಿ ನೀಡುತ್ತಾನೆ. ಇಸ್ರಾಯೇಲಿಗೆ ಮನ್ನಾ ಸಿಕ್ಕಿತ್ತು, ಬಂಡೆಯಿಂದ ನೀರು ಸಿಕ್ಕಿತ್ತು. ನಾವು ಕ್ರಿಸ್ತನಿಂದ ದೈನಂದಿನ ಶಕ್ತಿಯನ್ನು ಪಡೆಯುತ್ತೇವೆ. ನಾನೇ ಜೀವದ ರೊಟ್ಟಿ ಎಂದು ಯೇಸು ಹೇಳಿದನು. ಯೋಹಾನ 6:35. ಪೌಲನು ಯೆಹೋವನ ಈ ಮಾತನ್ನು ಕೇಳಿದನು. ನನ್ನ ಕೃಪೆಯೂ ನಿನಗೆ ಸಾಕು. 2 ಕೊರಿಂಥದವರಿಗೆ 12:9. ಯೇಸು ಕೂಡ ಅರಣ್ಯಕ್ಕೆ ನಡೆಸಲ್ಪಟ್ಟನು ಮತ್ತು ಅಲ್ಲಿ ದೇವರ ವಾಕ್ಯದಿಂದ ಜಯಶಾಲಿಯಾದನು. ಅರಣ್ಯದ ಕಾಲಗಳು ಕೇವಲ ಶಿಕ್ಷೆಯಲ್ಲ ಎಂಬುದು ನಮಗೆ ಇದರಿಂದ ತಿಳಿಯುತ್ತದೆ. ಅನೇಕ ಬಾರಿ ಅರಣ್ಯವು ಒಂದು ತರಬೇತಿಯಾಗಿದೆ. ದೇವರು ನೈಸರ್ಗಿಕ ಆಧಾರಗಳನ್ನು ತೆಗೆದುಹಾಕುತ್ತಾನೆ, ಏಕೆಂದರೆ ಆತನ ಜನರು ಆಧ್ಯಾತ್ಮಿಕವಾಗಿ ಆತನ ಮೇಲೆ ಅವಲಂಬಿತರಾಗುವುದನ್ನು ಕಲಿಯಲಿ ಎಂಬುದು ಆತನ ಉದ್ದೇಶ. ಈಗ ನಾವು ಮತ್ತೆ ಮುಳ್ಳುಗಳನ್ನು ನೋಡೋಣ. ಸಿನಾಯಿಯು ಮುಳ್ಳಿನ ಪೊದೆಯನ್ನು ತೋರಿಸುತ್ತಾನೆ ಮತ್ತು ಯೇಸು ಮುಳ್ಳಿನ ಕಿರೀಟವನ್ನು ಧರಿಸಿದ್ದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಮತ್ತಾಯ 27:29.
ಇದು ಸಣ್ಣ ಸಂಬಂಧವಲ್ಲ. ನಮಗಿರುವ ಒಡಂಬಡಿಕೆಯು ಕಷ್ಟಾನುಭವದ ಮೂಲಕ ಕೊಳ್ಳಲ್ಪಟ್ಟಿದೆ. ನಾವು ಕ್ರಿಸ್ತನ ಮುಳ್ಳುಗಳ ಮೂಲಕ ದೇವರ ಬಳಿಗೆ ಬಂದಿದ್ದೇವೆ. ಪೆಂತೆಕೋಸ್ತದ ದಿನದಂದು ಸಭೆಯು ಪವಿತ್ರಾತ್ಮ ಭರಿತ ಜನವಾಗಿ ಬಹಿರಂಗವಾಗಿ ರೂಪಿಸಲ್ಪಟ್ಟಿತು. ಅಪೊಸ್ತಲರ ಕೃತ್ಯಗಳು 2:1-4. ಇಸ್ರಾಯೇಲರಿಗೆ ನೀಡಲಾಗಿದ್ದ ಯಾಜಕ ರಾಜ್ಯ ಮತ್ತು ಪವಿತ್ರ ಜನ ಎಂಬ ಈ ಕರೆ ಈಗ ನೂತನ ಸೃಷ್ಟಿಗೆ ನೀಡಲಾಗಿದೆ. ಪೇತ್ರನು ಹೀಗೆ ಬರೆಯುತ್ತಾನೆ: ನೀವು ಆರಿಸಲ್ಪಟ್ಟ ವಂಶವೂ ರಾಜಕೀಯ ಯಾಜಕ ವರ್ಗವೂ ಪರಿಶುದ್ಧ ಜನವೂ ಆಗಿದ್ದೀರಿ. 1 ಪೇತ್ರ 2:9. ಕ್ರಿಸ್ತದ ರಕ್ತದ ಮೂಲಕ ದೇವರು ಕುಲ ಅಥವಾ ಭೂಮಿಯ ಆಧಾರದ ಮೇಲೆ ಅಲ್ಲ, ಬದಲಾಗಿ ನಂಬಿಕೆ ಮತ್ತು ಆತ್ಮದ ಆಧಾರದ ಮೇಲೆ ಮತ್ತೆ ಒಡಂಬಡಿಕೆಯ ಜನರನ್ನು ಮಾಡಿದ್ದಾನೆ. ಮೋಶೆಯು ಇಸ್ರಾಯೇಲಿಗೆ ಮಧ್ಯಸ್ಥನಾಗಿ ನಿಂತಂತೆ ಎಂದು ಕ್ರಿಸ್ತನು ನಮಗೆ ಮಧ್ಯಸ್ಥನಾಗಿದ್ದಾನೆ. ಇಬ್ರಿಯ 9:15, 12-24. ಮತ್ತು ಸಿನಾಯಿಯು ಗುಡಾರದ ನೀಲನಕ್ಷೆಗೆ ದಾರಿ ಮಾಡಿಕೊಟ್ಟಂತೆ ಇಂದು ದೇವರು ವಾಸಿಸುವ ಆಲಯಕ್ಕೆ ಕ್ರಿಸ್ತನೇ ಮಾದರಿ. ಗುಡಾರವು ಈಗ ಬಟ್ಟೆ ಅಥವಾ ಹಲಗೆಗಳಿಂದ ಮಾಡಲ್ಪಟ್ಟಿದ್ದಲ್ಲ, ದೇವರ ಜನರೇ ಆ ಗುಡಾರ. ನಾವು ಸಜೀವ ಕಲ್ಲುಗಳಾಗಿ ಆಧ್ಯಾತ್ಮಿಕ ಮನೆಯಾಗಿ ಕಟ್ಟಲ್ಪಟ್ಟಿದ್ದೇವೆ ಎಂದು ಶಾಸ್ತ್ರವು ಹೇಳುತ್ತದೆ. 1 ಪೇತ್ರ 2:5. ನಾವು ಕೇವಲ ಕ್ಷಮಿಸಲ್ಪಟ್ಟ ವ್ಯಕ್ತಿಗಳಲ್ಲ, ನಾವು ಕಟ್ಟಲ್ಪಡುತ್ತಿರುವ ದೇವರ ನಿವಾಸವಾಗಿದ್ದೇವೆ. ಕರೆ ಮತ್ತು ಒಡಂಬಡಿಕೆಯ ನಂತರ ಕ್ರಮ ಬರುತ್ತದೆ. ಅರಣ್ಯಕಾಂಡ 1ರಲ್ಲಿ ಲೇವಿಯರನ್ನು ಹೊರತುಪಡಿಸಿ ಉಳಿದ ಗೋತ್ರದವರನ್ನು ಯುದ್ಧಕ್ಕಾಗಿ ಎಣಿಕೆ ಮಾಡಲು ದೇವರು ಕರೆಯುತ್ತಾನೆ. ಇದು ಸಭೆಗೆ ಇರುವ ಪ್ರಬಲವಾದ ಹೋಲಿಕೆಗಳಲ್ಲಿ ಒಂದಾಗಿದೆ. ದೇವರು ಹೋರಾಟಗಾರರನ್ನು ಎಣಿಸುತ್ತಾನೆ, ಏಕೆಂದರೆ ಬಾಧ್ಯತೆಯನ್ನು ಪಡೆಯುವ ಪ್ರಯಾಣದಲ್ಲಿ ಸಂಘರ್ಷವಿದೆ. ಇಸ್ರಾಯೇಲಿಗೆ ಅದು ಭೌತಿಕ ಯುದ್ಧವಾಗಿತ್ತು, ವಿಶ್ವಾಸಿಗಳಿಗೆ ಇದು ಆತ್ಮಿಕ ಯುದ್ಧ. ನಮ್ಮ ಹೋರಾಟವು ಮಾಂಸ ರಕ್ತಗಳೊಡನೆಯಲ್ಲ. ಎಫೆಸದವರಿಗೆ 6:12. ನಮ್ಮ ಯುದ್ಧೋಪಕರಣಗಳು ಲೌಕಿಕವಾದವುಗಳಲ್ಲ. 2 ಕೊರಿಂಥದವರಿಗೆ 10:4. ಆದರೂ ಯುದ್ಧವು ನಿಜವಾಗಿದೆ. ಅದಕ್ಕಾಗಿಯೇ ಪೌಲನು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನಂತೆ ಶ್ರಮೆಯನ್ನು ಸಹಿಸಿಕೊ ಎನ್ನುತ್ತಾನೆ. 2 ತಿಮೋಥೆಯ 2:3. ಸೈನಿಕನಾದವನು ಲೋಕದ ವ್ಯವಹಾರಗಳಲ್ಲಿ ಸಿಕ್ಕಿ ಬೀಳಬಾರದು. ಬೆಂಕಿಯಂತಹ ಶೋಧನೆಗಳು ಬಂದಾಗ ಆಶ್ಚರ್ಯಪಡಬೇಡಿ ಎಂದು ಪೇತ್ರನು ಹೇಳುತ್ತಾನೆ. ದೇವರು ಹೋರಾಟಗಾರರನ್ನು ಎಣಿಸುವಾಗ ಆತನು ಸನ್ನದ್ಧತೆಯನ್ನು ಕಲಿಸುತ್ತಿದ್ದಾನೆ. ಅದಕ್ಕಾಗಿಯೇ ಸಭೆಗೆ ದೇವರ ಸರ್ವಾಯುಧಗಳನ್ನು ನೀಡಲಾಗಿದೆ. ಯೆಹೋವನಲ್ಲಿ ಬಲಗೊಳ್ಳಲು ಮತ್ತು ಸೈತಾನನ ತಂತ್ರಗಳನ್ನು ಎದುರಿಸಲು ಸಿದ್ಧರಾಗಲು ನಮಗೆ ಹೇಳಲಾಗಿದೆ. ಎಫೆಸದವರಿಗೆ 6:10-18. ಸೈತಾನನನ್ನು ಎದುರಿಸಿ, ಆಗ ಅವನು ನಿಮ್ಮಿಂದ ಓಡಿ ಹೋಗುವನು. ಯಾಕೋಬ 4:7. ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಹೋರಾಡಿರಿ. 1 ತಿಮೋಥೆಯ 6:12. ಸಭೆಯು ನಿದ್ರಿಸುತ್ತಿರುವ ತಾಣವಲ್ಲ, ಇದು ದೇವರ ಆಜ್ಞೆಯ ಅಡಿಯಲ್ಲಿ ಸತ್ಯ, ನೀತಿ, ನಂಬಿಕೆ, ಪ್ರಾರ್ಥನೆ ಮತ್ತು ವಾಕ್ಯದೊಂದಿಗೆ ಹೋರಾಡುವ ಸೈನ್ಯವಾಗಿದೆ. ಅರಣ್ಯಕಾಂಡದಲ್ಲಿ ಯುದ್ಧಕ್ಕೆ ಇರಬೇಕಾದ ವಯಸ್ಸಿನ ಮಿತಿ 20 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರು. ಆಧ್ಯಾತ್ಮಿಕವಾಗಿ 20 ಎಂಬುದು ಜವಾಬ್ದಾರಿ, ಸಾರ್ವಜನಿಕ ಗುರುತಿಸಿಕೊಳ್ಳುವಿಕೆ ಮತ್ತು ವ್ಯವಸ್ಥಿತ ಪವಿತ್ರತೆಯ ಸಂಕೇತವಾಗಿದೆ. ತೋರಾ ಇತರ ಕಡೆಗಳಲ್ಲಿ ಈ ಮಿತಿಯನ್ನು ನಾವು ನೋಡಬಹುದು. ವಿಮೋಚನಾ ಕಾಂಡದಲ್ಲಿ ಮೇಲ್ಪಟ್ಟವರು ಗುಡಾರದ ಸೇವೆಗಾಗಿ ಆ 20 ವರ್ಷದ ಶೆಕಲ್ ಕಾಣಿಕೆ ನೀಡಬೇಕಿತ್ತು. ಲೇವಿಕಾಂಡ 27ರಲ್ಲಿ ಸಮರ್ಪಣೆಯಾಗಿ 20 ಎಂಬ ಸಂಖ್ಯೆಯನ್ನು ಮಾನದಂಡವಾಗಿ ಬಳಸಲಾಗಿದೆ. ಗುಡಾರದ ರಚನೆಯಲ್ಲಿ ಒಂದು ಬದಿಗೆ 20 ಹಲಗೆಗಳಿದ್ದವು. ವಿಮೋಚನಾ ಕಾಂಡ 26:18. ನಂತರ ಸೊಲೊಮೋನನ ಆಲಯದ ಗರ್ಭಗೃಹವು 20x20x20 ಮೊಳಗಳ ಅಳತೆಯ ಪರಿಪೂರ್ಣೆಯ ಘನಾಕೃತಿಯಾಗಿತ್ತು. 1 ಅರಸುಗಳು 6:20. ಇದು ಪವಿತ್ರತೆಯ ರೇಖಾಗಣಿತವನ್ನು ತೋರಿಸುತ್ತದೆ. ಈ ವಚನಗಳನ್ನೆಲ್ಲ ಒಟ್ಟಿಗೆ ನೋಡಿದಾಗ ಆಧ್ಯಾತ್ಮಿಕ ಚಿತ್ರಣವು ಸ್ಪಷ್ಟವಾಗುತ್ತದೆ. ದೇವರು ತನ್ನ ಸೇವೆಯಲ್ಲಿ ಜವಾಬ್ದಾರಿಯುತವಾಗಿರುವ, ಸಾರ್ವಜನಿಕವಾಗಿ ತನ್ನ ಗುರುತನ್ನು ತೋರಿಸುವ, ಧಾರಾಳವಾಗಿ ಅರ್ಪಿಸಿಕೊಳ್ಳುವ ಮತ್ತು ಪವಿತ್ರತೆಯಲ್ಲಿ ಪರಿಪೂರ್ಣ ಘನಾಕೃತಿಯನ್ನು ಇರುವ ಜನರನ್ನು ಆರಿಸಿಕೊಳ್ಳುತ್ತಿದ್ದಾನೆ. ನಾವು ದೇವರಿಗೆ
ಸೇರಿದವರು ಎಂಬುದಾಗಿ ಬಹಿರಂಗವಾಗಿ ತೋರಿಸಿಕೊಳ್ಳುವುದು ಮೊದಲ ಹೆಜ್ಜೆ. ಕ್ರಿಸ್ತನು ದೀಕ್ಷೆಯುಳ್ಳವರಾಗಿ ಪ್ರವೇಶಿಸುವುದರ ಬಹಿರಂಗ ಗುರುತಾಗಿದೆ. ಎರಡನೆಯದಾಗಿ ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಅರ್ಪಿಸುತ್ತೇವೆ. ರೋಮಾಪುರದವರಿಗೆ 12:1. ನೂತನ ಸೃಷ್ಟಿಯು ಕೃಪೆಯನ್ನು ನಾವು ನಮ್ಮ ದೇಹವನ್ನು ಉಳ್ಳ ನಾಣ್ಯಗಳನ್ನು ಕಾರಣ ಈ ಜೀವವನ್ನು ಅರ್ಪಿಸುತ್ತಿದ್ದೇವೆ. ಮೂರನೆಯದಾಗಿ ನಾವು ದೇವರ ರಚನೆಯ ಭಾಗವಾಗಲು ಕರೆಯಲ್ಪಟ್ಟಿದ್ದೇವೆ. ಗುಡಾರದ ಹಲಗೆಗಳು ನಿವಾಸವನ್ನು ಹೇಗೆ ಒಟ್ಟಿಗೆ ಹಿಡಿದಿಟ್ಟಿದೆಯೋ ಹಾಗೆಯೇ ನಾವು ಸಹ ಸಜೀವ ಕಲ್ಲುಗಳಾಗಿ ಒಟ್ಟಿಗೆ ಕಟ್ಟಲ್ಪಡುತ್ತಿದ್ದೇವೆ. ನಾವು ಪ್ರತ್ಯೇಕವಾಗಿ ತೇಲಾಡುವ ವಿಶ್ವಾಸಿಗಳಲ್ಲ, ನಾವು ಒಬ್ಬರಿಗೊಬ್ಬರು ಜೋಡಿಸಲ್ಪಟ್ಟಿದ್ದೇವೆ. ಎಫೆಸದವರಿಗೆ 2:21. ಅಂದರೆ ನಾವು ತಿದ್ದಲ್ಪಡಲು, ಸರಿಯಾಗಿ ಜೋಡಿಸಲ್ಪಡಲು ಒಪ್ಪಿಸಿಕೊಡಬೇಕು. ರೂಪಿಸಿಕೊಳ್ಳಲು ಒಪ್ಪದ ಕಲ್ಲು ಆಲಯಕ್ಕೆ ಹೊಂದಿಕೆಯಾಗುವುದಿಲ್ಲ. ಶಿಸ್ತಿಗೆ ಒಪ್ಪದ ಸೈನಿಕ ಯುದ್ಧದಲ್ಲಿ ನಿಲ್ಲಲಾರ. ನಾಲ್ಕನೆಯದಾಗಿ ದೇವರ ಗರ್ಭಗೃಹದ ಮಾದರಿಗೆ ತಕ್ಕಂತೆ ನಾವು ಪವಿತ್ರತೆಗೆ ಕರೆಯಲ್ಪಟ್ಟಿದ್ದೇವೆ. ಗರ್ಭಗೃಹದ ಪರಿಪೂರ್ಣ ಘನಾಕೃತಿಯು ನಮಗೆ ನೆನಪಿಸುವುದೇನೆಂದರೆ ದೇವರ ಗುರಿ ಕೇವಲ ಕ್ಷಮೆಯಲ್ಲ, ಬದಲಾಗಿ ಪವಿತ್ರತೆ. ನಾನು ಪವಿತ್ರನಾಗಿರುವಂತೆ ನೀವು ಪವಿತ್ರವಾಗಿರಿ. 1 ಪೇತ್ರ 1:16. ನಾವು ಕ್ರಿಸ್ತನ ರೂಪಕ್ಕೆ ಬದಲಾಗುತ್ತಿದ್ದೇವೆ. ರೋಮಾಪುರದವರಿಗೆ 8:29. ಇದು ತಕ್ಷಣದ ಪರಿಪೂರ್ಣತೆಯಲ್ಲ, ಆದರೆ ಬದಲಾವಣೆಯ ನಿಜವಾದ ಪ್ರಯಾಣ. ದೇವರು ನಿವಾಸವನ್ನು ಕಟ್ಟುತ್ತಿದ್ದಾನೆ ಮತ್ತು ಆ ನಿವಾಸವು ಆತನ ಸ್ವಭಾವವನ್ನು ಪ್ರತಿಬಿಂಬಿಸಬೇಕು. ಹೀಗೆ ಈ ಮೊದಲ ಕೆಲವು ವಚನಗಳಲ್ಲಿ ನಾವು ಒಂದು ಪರಿಪೂರ್ಣ ವಿನ್ಯಾಸವನ್ನು ನೋಡುತ್ತೇವೆ. ಸಿನಾಯಿಯು ಒಡಂಬಡಿಕೆ ಮತ್ತು ಪವಿತ್ರತೆಯನ್ನು ತೋರಿಸುತ್ತದೆ. ಅರಣ್ಯವು ಅವಲಂಬನೆ ಮತ್ತು ತರಬೇತಿಯನ್ನು ತೋರಿಸುತ್ತದೆ. ಗುಡಾರವು ಜನರ ಮಧ್ಯೆ ದೇವರ ವಾಸವನ್ನು ತೋರಿಸುತ್ತದೆ. ಜನಗಣತಿಯು ಯುದ್ಧಕ್ಕೆ ಸಿದ್ಧತೆಯನ್ನು ತೋರಿಸುತ್ತದೆ. ವಯಸ್ಸಿನ ಮಿತಿಯು ಜವಾಬ್ದಾರಿಯನ್ನು ತೋರಿಸುತ್ತದೆ. ಮತ್ತು ಇವೆಲ್ಲವುಗಳ ಮೂಲಕ ಮೊದಲ ಕ್ರಿಯೆಯು ಒಂದೇ ಆಗಿರುತ್ತದೆ. ದೇವರು ಮಾತನಾಡುತ್ತಾನೆ. ನಾವು ದೇವರು ಬಯಸುವ ನೂತನ ಸೃಷ್ಟಿಯಾಗಬೇಕಾದರೆ ನಾವು ಆಲಿಸುವ ಜನರಾಗಿ, ವಿಧೇಯರಾಗಿ, ಕ್ರಮಬದ್ಧವಾಗಿ ಮತ್ತು ಆತ್ಮಿಕ ಯುದ್ಧಕ್ಕೆ ಸಿದ್ಧರಾಗಿರಬೇಕು. ಸೃಷ್ಟಿಯ ದಾಖಲೆಯಲ್ಲಿಯೇ ಅಡಗಿರುವ ಮತ್ತೊಂದು ವಿನ್ಯಾಸ ಇಲ್ಲಿದೆ. ಅಲ್ಲಿ ದೇವರು ಮಾತನಾಡುತ್ತಾನೆ, ಕ್ರಮವು ರೂಪುಗೊಳ್ಳುತ್ತದೆ, ನಿವಾಸವು ಸಿದ್ಧವಾಗುತ್ತದೆ ಮತ್ತು ಜನರಿಗೆ ಅವರವರ ಸ್ಥಾನಗಳನ್ನು ನೀಡಲಾಗುತ್ತದೆ. ಈ ಮಾದರಿಯು ನಾವು ಇಂದು ಚರ್ಚಿಸುವುದಕ್ಕಿಂತಲೂ ಆಳವಾಗಿದೆ. ದೇವರು ಚಿತ್ತೈಸಿದರೆ ನಾಳೆ ನಾವು ಅದನ್ನು ಅಧ್ಯಯನ ಮಾಡೋಣ. ಕ್ರಿಸ್ತನ ಹೆಸರಿನಲ್ಲಿ ಆಮೇನ್.